ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 9ನೇ ತರಗತಿಯ ಪ್ರೀತಿಯ ನನ್ನೆಲ್ಲ ಆತ್ಮೀಯ ಬಂಧು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಅದ್ಭುತವಾದಂತಹ ಪಾಠ, ಅದು ಜನಕವಿ ರಚನೆ ಮಾಡಿರ್ತಕ್ಕಂತಹ ಬಲಿಯ ನಿತ್ತೊಡೆ ಮುನಿಯಂ ಅನ್ನುವಂತಹ ಹಳಗನ್ನಡ ಪದ್ಯದ ಕವಿ ಪರಿಚಯವನ್ನು ನೋಡ್ಕೊಂಡಿದ್ವಿ. ಆಶಯ ಭಾಗವನ್ನು ನೋಡ್ಕೊಂಡಿದ್ವಿ, ಪದಗಳ ಅರ್ಥವನ್ನು ನೋಡ್ಕೊಂಡಿದ್ವಿ, ಆಮೇಲೆ ಟಿಪ್ಪಣಿಗಳಿಗೆ ಕೊಟ್ಟಿದ್ದರು, ಅವುಗಳನ್ನು ಕೂಡ ನೋಡ್ಕೊಂಡಿದ್ವಿ. ಅದಷ್ಟೇ ಅಲ್ಲೇ ಕೂಡ ಪ್ರವೇಶ ಭಾಗವನ್ನು ನಾವು ನೋಡ್ಕೊಂಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು ಪೂರ್ವಕತೆ ಅದೇನು ಅನ್ನೋದನ್ನು ಕೂಡ ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಪೂರ್ವಕತೆಯ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ಮಕ್ಕಳೇ, ಯಾರೆಲ್ಲ ಪಠ್ಯಪುಸ್ತಕವನ್ನು ತೆರೆದಿಲ್ವೋ ಅವರೆಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿಟ್ಟುಕೊಳ್ಳಿ. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ಪ್ರಸ್ತುತ ಪಾಠದ ಸಾರಾಂಶವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಮೊದಲು ನಾನೇನು ಮಾಡ್ತೀನಿ ಮಕ್ಕಳೇ, ಈ ಸಾರಾಂಶವನ್ನು ಪದಗಳ ವಿಂಗಡಣೆ ಮಾಡಿ ಸರಿಯಾಗಿ ಓದಿ ಅದಾದಮೇಲೆ ನಿಮಗೆ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಪುಸ್ತಕವನ್ನು ತೆರೆದಿಟ್ಟಿಲ್ವೋ ಅವರೆಲ್ಲ ಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ಮಕ್ಕಳೇ ಬನ್ನಿ, ನಿಮಗೆ 1ನೇ ಪದ್ಯ ಭಾಗವನ್ನು ಓದಿ ಹೇಳ್ತೀನಿ ನೋಡಿ. ಪದಗಳ ವಿಂಗಡಣೆ ಮಾಡಿ ಓದಿ ಹೇಳ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತಾ ಇದ್ದೀನಿ. ನಿನ್ನೆ ಕಳೆದ ದಿನ ತರಗತಿಯಲ್ಲಿ ನೀವು ಪೂರ್ವಕತೆಯನ್ನು ಕೇಳಿದ್ರಿಂದ ಇನ್ನೊಮ್ಮೆ ಅದನ್ನು ಹೇಳುವುದು ಬೇಡ ಅಂತ ನಾನು ಹೇಳ್ತೀನಿ. ಈಗ ಡೈರೆಕ್ಟಾಗಿ ಪಾಠವನ್ನು ಪ್ರಾರಂಭಿಸೋಣ ಬನ್ನಿ. ಆನ್ ಅಭಯ ರುಚಿ ಕುಮಾರನೇ ನೆಗಳ್ದು ಇದ್ ಅಭಯಮತಿಯುಂ ಈ ಅಕ್ಕನೆ ಧಲ್ ನಾನಾ ವಿಧ ಕರ್ಮದಿನ್ ಇನ್ ಏನಂ ನಿನ್ ಕೇಳ್ದೆ ಮಾರಿದತ್ತ ನೃಪ ಇಂದ್ರ. ನೋಡಿ ಮಕ್ಕಳೇ, ಆನ್ ಅಭಯ ರುಚಿ ಕುಮಾರನೇ, ರಾಜಪುರದ ಪಟ್ಟಣದಲ್ಲಿರ್ತಕ್ಕಂತಹ ಮಾರಿದತ್ತನಿಗೆ ತಾನ್ಯಾರು ಅನ್ನುವಂತಹ ಪರಿಚಯವನ್ನು ಇಲ್ಲಿ ಬಿಕ್ಕಳಿಗೆ ಬರ್ತಾ ಇದ್ದಾವೆ ಮಕ್ಕಳೇ. ಇಲ್ಲಿ ಹೇಳ್ತಾ ಇದ್ದಾನೆ, ಆನ್ ಅಭಯ ರುಚಿ ಕುಮಾರನೇ. ನಾನ್ಯಾರು? ನಾನು ಅಭಯ ರುಚಿ ಕುಮಾರನು. ನಾನು ಅಭಯ ರುಚಿ ಕುಮಾರನಾಗಿರ್ತಕ್ಕಂತಹ ನಾನು ನೆಗಳ್ದ ಈ ಕುಮಾರನೇ, ಈ ನೆಗಳ್ದು ಈರ್ದ ಅಭಯಮತಿಯುಂ ಈ ಅಕ್ಕನೇ. ನೋಡಿ, ನೆಗಳ್ದು ಅಂದರೆ ಪ್ರಸಿದ್ಧವಾಗಿರುವಂಥದ್ದು, ಫೇಮಸ್ ಅಂತ ಬಿಕ್ಕಳಿಗೆ ಬರ್ತಾ ಇದ್ದಾವೆ. ಫೇಮಸ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ, ಪ್ರಸಿದ್ಧ. ಹೀಗಾಗಿ ಪ್ರಸಿದ್ಧ ಆಗಿರ್ತಕ್ಕಂತಹ ಅಭಯಮತಿಯಂ ಈ ಅಕ್ಕನೇ. ನಾನು ಅಭಯ ರುಚಿ ಕುಮಾರ, ಪ್ರಸಿದ್ಧಳಾಗಿರ್ತಕ್ಕಂತಹ ಅಭಯಮತಿ ಯಾರು? ಅವಳು ನನ್ನ ಸಹೋದರಿ, ನನ್ನ ಅಕ್ಕ. ನಾನಾ ವಿಧ ಕರ್ಮದಿನ್, ನಾನು ಮತ್ತು ನನ್ನ ಅಕ್ಕ ಆಗಿರ್ತಕ್ಕಂತಹ ಅಭಯಮತಿ ನಾವು ಹಲವಾರು ಜನ್ಮಗಳನ್ನ ಎತ್ತಿ ಬಂದಿದ್ವಿ. ಹಲವಾರು ಜನ್ಮಗಳಲ್ಲಿ ನಾವು ಕರ್ಮವನ್ನು ಮಾಡಿದ್ದಕ್ಕಾಗಿ ನಾವು ಏನೇನು ಜನ್ಮನ ಹೇಳಿದೆ ಅಲ್ವ, ಕಥೆಯನ್ನು ಹೇಳಬೇಕಾದ್ರೆ ನವಿಲು, ನಾಯಿ, ಹಾವು, ಮುಳ್ಳುಹಂದಿ, ಮೀನು, ಮೊಸಳೆ, ಆಡು, ಹೋತಗಳಾಗಿ ನಾವೇನು ಮಾಡಿದ್ವಿ, ಕೊನೆಗೆ ಕೋಳಿ ಪಿಳ್ಳೆಗಳಾಗಿ ಕೂಡ ನಾವು ಜನ್ಮವನ್ನು ಎತ್ತಿ ಬಂದಿದ್ದೀವಿ. ಏನಂ ನೀನು ಕೇಳಿದೆ, ಇಷ್ಟೆಲ್ಲ ಪಾಪಕರ್ಮಗಳನ್ನು ಮಾಡಿ ಹಲವಾರು ಜನ್ಮಗಳನ್ನು ಎತ್ತಿ ಬಂದಿರತಕ್ಕಂತಹ ನಾವುಗಳು ನಮ್ಮ ಬಗ್ಗೆ ನೀ ಏನು ಕೇಳ್ತೀಯ? ಮಾರಿದತ್ತ ನೃಪ ಇಂದ್ರ. ನೃಪ ಅಂದರೆ ರಾಜಪುರದ ಪಟ್ಟಣದ ಅರಸನಾಗಿರ್ತಕ್ಕಂತಹ ಮಾರಿದತ್ತ ರಾಜನೇ, ನೀನು ಇನ್ನೂ ಏನು ಕೇಳಬೇಕನ್ನಾಗತ್ತಿಪ್ಪ ನಮ್ಮ ಬಗ್ಗೆ ಅಂತ ಹೇಳ್ತಿದ್ದಾನೆ. ನೋಡಿ, ಸಿಂಪಲ್ಲಾಗಿ ಹೇಳ್ತೀನಿ ಮಕ್ಕಳೇ. ಮೊದಲೇ ಪದ್ಯದ್ದು, ಅಭಯ ರುಚಿಯಾಗಿರ್ತಕ್ಕಂತಹ ನಾನು, ಪ್ರಸಿದ್ಧಳಾಗಿರ್ತಕ್ಕಂತಹ ನನ್ನ ಅಕ್ಕ ಯಾರು? ಅಭಯಮತಿಯಂ. ನಾನು ಮತ್ತು ನನ್ನ ಅಕ್ಕ ಅಭಯಮತಿ ನಾವಿಬ್ಬರು ಹಲವಾರು ಜನ್ಮಗಳನ್ನ ಎತ್ತಿ ಬಂದಿದ್ದೀವಿ. ನಾವು ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕಾಗಿ, ಕರ್ಮವನ್ನು ಮಾಡಿದ್ದಕ್ಕಾಗಿ ನಾವೇನು ಮಾಡಿದ್ವಿ, ಹಲವಾರು ಜನ್ಮಗಳನ್ನು ನಾವು ಎತ್ತಿ ಬಂದಿದ್ದೀವಿ. ಈ ಹಲವಾರು ಜನ್ಮಗಳನ್ನ ಎತ್ತಿ ಬಂದಿರತಕ್ಕಂತಹ ನಮ್ಮ ಬಗ್ಗೆ ನೀನೇನು ಕೇಳಬೇಕನ್ನತ್ತಿದೀಯ ಮಾರಿದತ್ತ? ರಾಜಪುರ ಪಟ್ಟಣದ ಅರಸನ ಯಾರು? ಮಾರಿದತ್ತ. ನೀನೇನು ಕೇಳಬೇಕಂತಿದೀಯ ಅಂಥೇಳಿ ಹೇಳ್ತಾ ಇದ್ದಾನೆ. ನೋಡಿ, ಮುಂದುವರೆದು 2ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಗುರು ಇಂದು ಬೆಸಸೆ ಭಿಕ್ಷೆಗೆ ಬರುತ್ತಾ ಇರೇ ಪಿಡಿತಂದರ್ ಎಮ್ಮಾನ್ ಆ ದೆಸೆಗೆ ಭಯಂ ಪುರುಳ್ ಇಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೆ
ತಲ್ಲನಿಸೆ ದಪಂ. ನೋಡಿ ನೋಡಿ ಮಕ್ಕಳು, ಎರಡನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಗುರು ಇಂದು ವೆಸಸೆ ಭಿಕ್ಷೆಗೆ ಭರುತ. ನೋಡಿ, ಗುರು ಯಾರು? ಗುರು ಸುದತ್ತಾಚಾರ್ಯ ಮುನಿಗಳು. ಈ ಸುದತ್ತಾಚಾರ್ಯ ಮುನಿಗಳ ಆಜ್ಞೆಯಂತೆ ನಾವು, ಬೆಸಸೆ ಅಂದರೆ ಆಜ್ಞೆ, ಬೆಸನ್ ಪ್ಲಸ್ ಆಜ್ಞೆ ಅಂತ ಹೇಳ್ತೀವಿ, ಅಂದರೆ ಆಜ್ಞೆ ಮಾಡಿದರು. ಯಾರು? ಸುದತ್ತಾಚಾರ್ಯ ಮುನಿಗಳು ಆ ಒಂದು ಪಟ್ಟಣಕ್ಕೆ ಹೋಗಿ ನೀವು ಭಿಕ್ಷೆಯನ್ನು ಬೇಡ್ಕೊಂಡು ಬರ್ಬೇಕಂತ ಹೇಳಿ ನಮ್ಗೆ ಆಜ್ಞೆಯನ್ನು ಮಾಡಿದರು. ಅವರ ಆಜ್ಞೆಯಂತೆ ನಾನು ಮತ್ತು ನನ್ನ ಅಕ್ಕಳಾಗಿರ್ತಕ್ಕಂತಹ ಅಭಯಮತಿ ನಾವಿಬ್ಬರು ಅವರ ಗುರುಗಳ ಆಜ್ಞೆಯಂತೆ ಭಿಕ್ಷೆ ಬೇಡಲಿಕ್ಕೆ ನಿಮ್ಮ ಊರ ಒಳಗೆ ಬರ್ತಾ ಇದ್ವಿ. ಇರೇ ಪಿಡಿ ತಂದರ್ ಎಮ್ಮನ್. ಮಕ್ಕಳಿಗೆ ಸಿಕ್ಕಾಪಟ್ಟೆ ಬಿಕ್ಲಿಗೆ ಬರ್ತಾ ಇದೆ. ಇರೇ ಪಿಡಿ ತಂದರ್ ಎಮ್ಮನ್. ಇರೇ ನಿಮ್ಮ ತಳಾರನಾಗಿರ್ತಕ್ಕಂತಹ, ನಿಮ್ಮ ಹರಿತ ಕೇಳು, ನಿಮ್ಮ ತಳಾರನಾಗಿರ್ತಕ್ಕಂತಹ ಚಂಡಕರ್ಮ ಇದನ್ನಲ್ಲ, ಆತ ನಮ್ಮನ್ನು ಪಿಡಿ ಅಂದರೆ ಹಿಡಿದು, ತಂದರ್ ಅಂದರೆ ಹಿಡಿದುಕೊಂಡು ಬಂದರು, ಎಮ್ಮನ್ ಅಂದರೆ ನಮ್ಮನ್ನು. ನಾವು ಸುದತ್ತಾಚಾರ್ಯ ಮುನಿಗಳ ಆಜ್ಞೆಯಂತೆ ನಾವು ಮಾಡಿದ್ವಿ, ನೀವು ಊರೊಳಗೆ ಭಿಕ್ಷೆನ ಬಿಡಲಿಕ್ಕೆ ಒಳಗೆ ಬರ್ತಾ ಇದ್ವಿ. ಆಗ ನಿಮ್ಮ ತಳಾರನಾಗಿರ್ತಕ್ಕಂತಹ ಈ ಚಂಡಕರ್ಮ ನನ್ನ ಮತ್ತು ನನ್ನ ಅಕ್ಕನನ್ನು ಹಿಡಿದುಕೊಂಡು ಬಂದರು. ಆ ದೆಸೆಗೆ ಭಯಂ ಪುರುಳ್ ಇಲ್ಲ. ನಮಗೆ ಏನು ನಮ್ಮನ್ನೇನು ಹಿಡ್ಕೊಂಡು ಬಂದ್ರಲ್ಲ, ಹಿಡ್ಕೊಂಡು ಬಂದಿದ್ದಕ್ಕಾಗಿ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪನೂ, ಪುರುಳ್ ಅಂದರೆ ಸ್ವಲ್ಪ, ದೆಸೆ ಅಂತಂದರೆ ಬಗ್ಗೆ, ನಮಗೆ ಅದ್ರ ಬಗ್ಗೆ ಸ್ವಲ್ಪನೂ ಭಯ ಅನ್ನೋದು ಇಲ್ಲ. ನಮಗೆ ಸ್ವಲ್ಪ ನಾವು ಏನು ಹಿಡ್ಕೊಂಬಂದ್ರಪ್ಪ ನಮ್ಮನ್ನೇನು ಸಾಯಿಸ್ತಾರೋ ಅನ್ನುವಂಥ ಭಯ ಅನ್ನೋದೇ ನನಗಿಲ್ಲ. ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೇ ತಲ್ಲನಿಸಿದೆಪ್ಪ. ನೋಡು, ನನಗೆ ನಿನ್ನ ಬಗ್ಗೆನೇ ಆಲೋಚನೆ ಬರ್ತಾಯಿದೆ. ನೀನು ಇಷ್ಟೊಂದು ಪಾಪಕರ್ಮಗಳನ್ನೇನು ಮಾಡ್ತಾ ಇದ್ದಿಲ್ಲ. ನಾವು ಒಂದೇ ಒಂದು, ನಾನು ಮತ್ತು ನನ್ನ ತಾಯಿ ಅದು ಜೀವಂತವಾಗಿರ್ತಕ್ಕಂತಹ ಕೋಳಿಯಲ್ಲ, ನಾವು ಹಿಟ್ಟಿನ ಕೋಳಿಯನ್ನು ಬಲಿಯನ್ನು ಕೊಟ್ಟಿದ್ದಕ್ಕಾಗಿ ಒಂದೇ ಜನ್ಮ ಅಲ್ಲ 7 ಜನ್ಮಗಳ ಕಾಲ ನಾವು ಹಂದಿ ಅದು ಇದು ಆಗಿ ಎಲ್ಲ ಹುಟ್ಟಿದ್ವಿ. ನೀನು ಇಡೀ ದೇವಾಲಯವನ್ನು ರಕ್ತಗತವನ್ನಾಗಿ ಮಾಡಿಬಿಟ್ಟಿದೆಯಾ, ಅಲ್ಲಿ ನರಬಲಿಯನ್ನು ಕೊಟ್ಟಿದೆಯಾ, ಪ್ರಾಣಿ ಬಲಿಯನ್ನು ಕೊಟ್ಟಿದೆಯಾ, ಇಷ್ಟೊಂದು ಎಲ್ಲವನ್ನು ತುಗಾಡ ಹಾಕಿದೆಯಲ್ಲ. ನಾನು ನಿನ್ನ ಬಗ್ಗೆ ಏನು ಮಕ್ಕಳು ಮರುಕ ಹುಡ್ತಾ ಇದೆ, ಕರುಣೆ ಹುಡ್ತಾ ಇದೆ. ತಲ್ಲನಿಸಿದೆಪ್ಪ, ನನಗೆ ನಿನ್ನ ಬಗ್ಗೆ ತಳಮಳ ಅನ್ನೋದು ಆಗ್ತಾಯಿದೆ. ನಾವು ಹಿಟ್ಟಿನ ಕೋಳಿಯನ್ನು ಬಲಿಯನ್ನು ಕೊಟ್ಟಿದ್ದಕ್ಕೆ 7 ಜನ್ಮಗಳ ಕಾಲ ಇಷ್ಟೊಂದು ನಮ್ಗೆ ನೋವಾಯಿತು. ನೀನು ಇಷ್ಟೊಂದು ಪಾಪಗಳನ್ನು ಮಾಡ್ತಾ ಇದೆಯಲ್ಲ ರಾಜ, ಮಾರಿದತ್ತ ರಾಜನಿ, ನಿನ್ನ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ನಮಗೇನಾಗತ್ತಿ ಚಿಂತೆ ಆಗತ್ತೈತಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಎರಡನೇ ಪದ್ಯ ಭಾಗ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ಮಕ್ಕಳೇ. ಸುದತ್ತಾಚಾರ್ಯ ಗುರುಗಳ ಆಜ್ಞೆಯಂತೆ ನಾನು ಮತ್ತು ನನ್ನ ಅಕ್ಕ, ಯಾರು ಅಭಯಕುಮಾರ ಮತ್ತು ಅಭಯಮತಿ ಇಬ್ಬರು ಏನು ಮಾಡ್ತಾ ಭಿಕ್ಷೆ ಬೇಡಲು ನಿಮ್ಮ ಊರೊಳಗೆ ಬರ್ತಾ ಇದ್ದಾಗ, ನಿಮ್ಮ ಹರಿದತ್ತ ನಿನ್ನ ತಳಾರನಾಗಿರ್ತಕ್ಕಂಥ ಚಂಡಕರ್ಮ ನನ್ನ ಮತ್ತು ನನ್ನ ಅಕ್ಕನನ್ನು ಹಿಡಿದುಕೊಂಡು ಬಂದರು ಸಾಯಿಸಲಿಕ್ಕೆ. ನಮಗೆ ಅವ್ರು ಹಿಡಿದುಕೊಂಡು ಬಂದಿದ್ದು ನಮಗೆ ಸ್ವಲ್ಪವೂ ಕೂಡ ಬೇಜಾರು ಅನ್ನೋದಿಲ್ಲ, ನಮಗೆ ಅದ್ರ ಬಗ್ಗೆ ಭಯ ಅನ್ನೋದಿಲ್ಲ. ನೀವು ನಮ್ಮ ಸಾಯಿಸ್ತೀರಿ ಅದ್ರ ಬಗ್ಗೆ ಚಿಂತೆನೂ ಕೂಡ ನಮಗಿಲ್ಲ. ನಾವು ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡಿದ್ದಕ್ಕೆ ಇಷ್ಟೊಂದು 7 ಜನ್ಮಗಳ ಕಾಲ ಅನುಭವಿಸಿದ್ವಿ. ನೀನು ಇಷ್ಟೊಂದೆಲ್ಲ ಪಾಪಕರ್ಮಗಳು ಮಾಡಿದೀಯ, ನಿನ್ನ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ನಮ್ಗೆ ನಿನ್ನ ಬಗ್ಗೆನೇ ಮರುಕ ಹುಡ್ತಾ ಇದೆ, ಆಲೋಚನೆ ಮಾಡ್ತಾ ಇದೆ, ನನಗೆ ಚಿಂತೆ ಕಾಡ್ತಾ ಇದೆ ರಾಜ, ನನಗೆ ತಳಮಳ ಆಗ್ತಾ ಇದೆ ರಾಜ ಅಂಥೇಳಿ ಹೇಳ್ತಾನೆ ಎರಡನೇ ಪದ್ಯ ಭಾಗದಲ್ಲಿ. ಇನ್ನು ಮೂರನೇ ಪದ್ಯ ಭಾಗದಲ್ಲಿ ನೋಡೋಣ. ಸಂಕಲ್ಪ ಹಿಂಸೆ ಒಂದರೋಳ್ ಆ ಕಡೆಂ ಭವದ ದುಃಖಮಂ ಉಂಡೆಂ ನಿಶಂಕೆಯಿನ್ ಇನಿತು ದೇಹಿಗಳಂ ಕೊಂದಪೆ ನರಕದೊಳ್ ನಿವಾರಣೆ ಪಡೆವೈ. ಮಾರಿದತ್ತ ರಾಜನೇ ಕೇಳು, ಸಂಕಲ್ಪ ಹಿಂಸೆ ಒಂದರೋಳ್, ನಾವು ಒಂದೇ ಒಂದು ಸಣ್ಣ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ. ಏನಂತ? ಜೀವಂತವಾಗಿರುವಂತಹ ಕೋಳಿಯಲ್ಲ, ನಾನು ಮತ್ತು ನನ್ನ ತಾಯಿಗಿರ್ತಕ್ಕಂಥ ಚಂದ್ರಮತಿ, ಈಗ ಅವ್ರು ಏನಾಗಿದ್ರೆ ಅಭಯಮತಿ ಮತ್ತು ಅಭಯ ರುಚಿ ಮತ್ತು ಅಭಯಮತಿಯಾಗಿ ಹುಟ್ಟಿದಾರ. ನಾನು ಮತ್ತು ನನ್ನ ತಾಯಿ ನಾವು ಒಂದು ಸಣ್ಣ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ. ಜೀವಂತವಾಗಿರ್ತಕ್ಕಂತಹ ಕೋಳಿಯಲ್ಲ, ಒಂದೇ ಒಂದು ಹಿಟ್ಟಿನ ಕೋಳಿಯನ್ನು ಮಾಡಿದ್ದಕ್ಕಾಗಿ ನಾವು ಅಷ್ಟೊಂದು ಸಂಕಲ್ಪವನ್ನು ಹಾಗಾಗಿ ಆ ಕಂಡೆಂಭವದ ದುಃಖಂ, ನಾನು ಒಂದೇ ಜನ್ಮವಲ್ಲ 7 ಜನ್ಮಗಳ ಕಾಲ ನಮಗೇನಾಗೈತಿ, ಭವ ಅಂದರೆ ಜನ್ಮ, ಹೌದಾ, 7 ಜನ್ಮಗಳ ಕಾಲ ನಾವು ನೋಡಿಬಿಟ್ಟಿದ್ದೀವಿ. ಒಂದು ಸಣ್ಣ ಸಂಕಲ್ಪವನ್ನು ಹಿಂಸೆಯನ್ನು ಮಾಡಿದ್ದಕ್ಕಾಗಿ ನಾವು 7 ಜನ್ಮಗಳ ಕಾಲ
ಕೋಳಿ, ಹಂದಿ, ಕುರಿ ಏನೇನೋ ಆಗಿ ಹುಟ್ಟುಬಿಟ್ಟಿದ್ದೀವಿ. ನಾವು ದುಃಖವನ್ನು ಉಂಡು ಬಿಟ್ಟಿದ್ದೀವಿ. ನಾವು ಹಲವಾರು ಜನ್ಮಗಳ ಕಾಲ ನಾವು ಪ್ರಾಣಿಗಳಾಗೇ ಹುಟ್ಟಿದ್ದೀವಿ. ಅದರ ದುಃಖವನ್ನು ನಾವು ಪಡ್ಕೊಂಡಿದ್ದೀವಿ. ನೀನು ನಿಶಂಕೆ ಏನು ಇನಿತು, ನಿನಗೆ ನಿಶಂಕೆ ಅನ್ನೋದು ಸಂಶಯ. ಹೌದಾ, ನಿನಗೆ ಒಂದು ಸ್ವಲ್ಪ ಆದರೂ ಕಿಂಚಿತ್ತಾದರೂ ನಿನಗೆ ಸಂಶಯ ಇಲ್ಲ, ಭಯ ಇಲ್ಲ ನಿನಗೆ. ನೀನು ಇಷ್ಟೊಂದು ಧಾರಾಕಾರವಾಗಿ ಇಷ್ಟೊಂದು ಬಲಿಗಳನ್ನು ಕೊಡ್ತಾ ಇದೆಯಲ್ಲ ರಾಜನೇ. ದೇಹಿಗಳಂ ಕೊಂದೆಪೆ, ನೀನು ನರಬಲಿ ಕೊಡ್ತಾ ಇದೀಯಾ, ಪ್ರಾಣಿ ಬಲಿಗಳನ್ನು ಕೊಡ್ತಾ ಇದೀಯಾ. ನೀನು ಸ್ವಲ್ಪ ಭಯ ಇಲ್ಲದೇ ನೀನೇನು ಮಾಡ್ತಾ ಇದೀಯಾ, ಹಲವಾರು ಪ್ರಾಣಿಗಳನ್ನು ನರಬಲಿಯನ್ನು ಮಾಡ್ತಾ ಇದೀಯಾ. ಕೊಂದು ಬಲಿಯನ್ನು ದೇವರ ಸಲ್ಲಿ ಕೊಡ್ತಾ ಇದೀಯಾ. ನರಕದೊಳು ನಿವಾರಣೆ ಪಡೆಯೋ, ನಿನಗೆ ನರಕದೊಳಗೂ ಕೂಡ ಪರಿಹಾರ ಅನ್ನೋದು, ನಿವಾರಣೆ ಪರಿಹಾರ ಅನ್ನೋದಿಲ್ಲ ನಿನಗೆ. ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಸಂಶಯ ಇಲ್ಲ, ಕಿಂಚಿತ್ತೂ ಕೂಡ ನನಗೆ ಸಂಶಯ ಇಲ್ಲ. ಯಾಕಪ್ಪ ಅಂತ ನಿನಗೆ ನರಕದೊಳಗಾದರೂ ನೀನು ಪರಿಹಾರ ಸಿಗತ್ತೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇಲ್ಲ. ನೀನು ಅಷ್ಟೊಂದು ಪಾಪಗಳನ್ನು ಮಾಡಿದೆಯಾ. ನಾವು ಒಂದೇ ಒಂದು ಹಿಟ್ಟಿನ ಕೋಳಿಯನ್ನು ಕೊಟ್ಟಿದ್ದಕ್ಕೆ 7 ಜನ್ಮಗಳ ಕಾಲ ಇಷ್ಟೊಂದು ತೊಂದರೆಯನ್ನು ಅನುಭವಿಸಿದಂತಹ ನಾವುಗಳು ಇಷ್ಟೊಂದು ಧಾರಾಕಾರವಾಗಿ ಇಷ್ಟೊಂದು ತೊಂದರೆಯನ್ನು ಮಾಡಿದೆಯಲ್ಲ, ಪ್ರಾಣಿ ಬಲಿ ನರಬಲಿಯನ್ನು ಮಾಡಿದೆಯಲ್ಲ. ಈಗ ನಿನ್ನ ಪರಿಸ್ಥಿತಿ ಏನು ಆಗ್ಬೋದು ಅಂಥೇಳಿ ನನಗೆ ಚಿಂತೆ ಆಗತೈತಿ ಅಂತ ಅಭಯ ಕುಮಾರ ಹೆದರಿಸ್ತಾ ಇದ್ದಾನೆ. ಈಗ ನೋಡಿ 4ನೇ ಪದ್ಯ ಭಾಗದಲ್ಲಿ ಏನಾಗುತ್ತೆ, ಎಂದ ನುಡಿ ನೆರೆದ ಜೀವ ಕದಂಬಗಳಿಗೆ ಅಭಯಂ ಎಂಬ ಢಂಗೂರದ ಓಲ್ ಒಪ್ಪಂ ಪಡೆ ಮಾರಿದತ್ತ ನೃಪಂ ಬಿಲ್ಲುಂ ಬೆರಗುಂ ಆದನ್ ಉದ್ವೇಗ ಪರಾಂ. ನೋಡಿ ಮಕ್ಕಳೇ, ಈ ಪದ್ಯ ಭಾಗದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಎಂದ ನುಡಿ ನೆರೆದ ಜೀವ ಕದಂಬಗಳಿಗೆ ಅಂದರೆ ಏನು, ಅಲ್ಲಿ ಸುತ್ತಮುತ್ತ ಏನು ದೇವಾಲಯದ ಸುತ್ತಮುತ್ತ ಏನು ಜನಸಮೂಹ, ಕದಂಬ ಅಂದರೆ ಜನಸಮೂಹ, ಅಲ್ಲಿ ಏನು ನೆರೆದಿರ್ತಕ್ಕಂತಹ ಜನರು ಏನಿದ್ರಲ್ಲ, ಸುತ್ತಮುತ್ತ ದೇವಾಲಯದ ಸುತ್ತಮುತ್ತ ಏನು ಹಲವಾರು ಜನರು ಏನು ನಿಂತಿದ್ರಲ್ಲ, ಅವರಿಗೆ ಅಭಯಂ ಎಂಬ ಢಂಗುರದಲ್ಲಿ ನೋಡಿ, ಅವರಿಗೆ ಒಂಥರ ಧೈರ್ಯವನ್ನು ಹೇಳಿದ ರೀತಿಯಾಗಿ ಹೇಳಿಬಿಟ್ಟ. ಯಾರು? ಅಭಯ ರುಚಿ. ಏನಂತ, ನಾವು ಒಂದೇ ಒಂದು ಸಣ್ಣ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ. ಏನಂತ, ಹಿಟ್ಟಿನ ಕೋಳಿಯನ್ನು ಬಲಿಯನ್ನು ಕೊಟ್ಟಿದ್ದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕಿಂತಲೂ ನಾವು ಕೆಟ್ಟದ್ದನ್ನು ಯೋಚಿಸುವುದು ಮಹಾಪಾಪ ಅನ್ನುವಂಥ ಹೇಳಿಕೆಯನ್ನು ಹೇಳಿದ್ದ. ಯಶೋಧರ ಮಹಾರಾಜನಾಗಿದ್ದ ಹಿಂದಿನ ಜನ್ಮದ ಯಶೋಧರ ಮಹಾರಾಜನಾಗಿರ್ತಕ್ಕಂತಹ ಆತ ಹಿಂಸೆಯನ್ನು ಮಾಡುವುದಿಲ್ಲ. ಆದರೆ ತಾಯಿ ಚಂದ್ರಮತಿ ಒತ್ತಾಯಕ್ಕೆ ಒಳಗಾಗಿ ನಾನು ಹಿಂಸೆಯನ್ನು ಮಾಡಲು ಒಪ್ಪಿದೆ. ನಾನು ಏನು ಹಿಂಸೆ ಮಾಡಿದೆ, ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಲು ನಾನೇನು ಒಪ್ಪಿದೆಲ್ಲ, ಪರೋಕ್ಷ ಒಪ್ಪಿ ಕೂಡ ಮೌನಂ ಸರ್ವ ಸಮ್ಮತಿ ಲಕ್ಷಣಂ ಅಂತೇ ಕರೀತಾರೆ. ಇದು ಕೂಡ ಸಂಕಲ್ಪ ಹಿಂಸೆನೇ. ನಾನು ಒಂದು ಸಣ್ಣ ಸಂಕಲ್ಪವನ್ನು ಮಾಡಿದ್ದಕ್ಕಾಗಿ ನಾನು ಹಲವಾರು ಜನ್ಮಗಳಲ್ಲಿ ನಾನು ಮತ್ತು ನನ್ನ ತಾಯಿ ಸಾಕಷ್ಟು ಆ ಪ್ರಾಣಿಗಳಾಗಿ ಹುಟ್ಟಿದ್ವಿ. ಇನ್ನು ಈತ ರಾಜನಾಗಿರ್ತಕ್ಕಂಥ ಈ ಮಾರಿದತ್ತ ಎಷ್ಟೊಂದು ತೊಂದರೆಗಳನ್ನು ಮಾಡ್ತಾ ಇದ್ದಾನೆ, ಎಷ್ಟೊಂದು ಪ್ರಾಣಿ ಬಲಿ ನರಬಲಿಯನ್ನು ಕೊಡ್ತಾ ಇದ್ದಾನೆ. ಇನ್ನು ಇವನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನಮಗೆ ಚಿಂತೆ ಆಗತ್ತೆ. ನರಕದೊಳಗೂ ಕೂಡ ಈತನಿಗೆ ಏನಿಲ್ಲ, ಪರಿಹಾರ ಅನ್ನೋದು ಇಲ್ಲ ಅಂಥೇಳಿ ಅಲ್ಲಿ ನಡೆದಿರ್ತಕ್ಕಂತಹ ಜನಸಮೂಹ ಏನು ಮಾಡಿದ, ಡಂಗೂರ ಯಾವ ರೀತಿಯಾಗಿ ಸಾರ್ತಲ್ಲ ಹಾಗೆ ಡಂಗೂರ ಸಾರಿದ ರೀತಿ ಡಂಗೂರದ ಓಲ್ ಒಪ್ಪಮ ಹೇಳ್ಬಿಟ್ಟ. ಪಡೆ ಮಹಾರಿದತ್ತ ನೃಪಂ ಬಿಲ್ಲಂ. ಆಗ ಮಹಾರಿದತ್ತ ರಾಜ ಏನು ಮಾಡ್ತಾನ, ಆತನಿಗೆ ಸಾಕಷ್ಟು ಬೆರಗು ಅಂದರೆ ವಿಸ್ಮಯ ಆಗ್ಬಿಡ್ತತಿ. ಆತ ಏನಪ್ಪ ಇವನು ಇಷ್ಟೊಂದು ಹೇಳ್ತಾ ಇದ್ದಾನಲ್ಲ, ಅಭಯ ರುಚಿ ಅಂಥೇಳಿ ಅವಾಗ ಈ ರೀತಿಯಾಗಿ ಒಂದು ಸಣ್ಣ ಸಂಕಲ್ಪವನ್ನು ಮಾಡಿದ್ದಕ್ಕಾಗಿ 7 ಜನ್ಮಗಳ ಕಾಲ ಪ್ರಾಣಿಗಳಾಗಿ ಹುಟ್ಟಿದಂಥ ಇವರು ನಾನು ಇಷ್ಟೊಂದು ಪಾಪಗಳನ್ನು ಮಾಡಿದ್ದೀನಿ, ನನ್ನ ಪರಿಸ್ಥಿತಿ ಏನಾಗ್ಬೋದು. ಅದನ್ನು ಉದ್ವೇಗ ಅಂದರೆ ಉದ್ವೇಗಕ್ಕೆ ಒಳಗಾಗ್ತಾನೆ. ಒಂಥರ ತಳಮಳಗೊಳ್ಳುವುದು. ಅಯ್ಯೋ ಏನಾಗುತ್ತೋ ಏನಿಲ್ಲ, ನಾನೇನಾಗಿ ಹುಡ್ತನೋ ಏನಿಲ್ಲ, ಆಗ್ಬೋದೋ ಏನು ಅಂತೇಳಿ ಆತ ಏನಾಗಿಬಿಡುತ್ತೆ, ಮಾರಿದತ್ತ ರಾಜನಿಗೆ ಒಂಥರ ಆತ ಹೇಳುವಂತಹ ಮಾತಿಗೆ ವಿಸ್ಮಯ ಬೆರಗಾಗಿಬಿಟ್ಟು ಆ ಉದ್ವೇಗಕ್ಕೆ ಒಳಗಾಗಿಬಿಡ್ತಾನ. ನಾನು ಮುಂದಿನ ಜನ್ಮದಲ್ಲಿ ನಾನು ಏನಾಗಿ ಹುಟ್ಟಬೋದು, ಇವರು ಸಣ್ಣ ಸಂಕಲ್ಪವನ್ನು ಮಾಡಿದ್ದಕ್ಕಾಗಿ ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಕ್ಕೆ ಪ್ರಾಣಿಗಳಾಗಿ ಹುಟ್ಟಿದ್ರು, ನಾನು ಇಷ್ಟೊಂದು ಪಾಪ ಕರ್ಮಗಳನ್ನು ಮಾಡಿದ್ದೀನಿ, ನಾನು ಏನಾಗಿ ಹುಟ್ಟಬೋದು ಅಂಥೇಳಿ ಉದ್ವೇಗಕ್ಕೆ ಒಳಗಾಗ್ತಾನ. ನೋಡಿ 5ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾನೆ, ಆ ಚಂಡಮಾರಿ ಲೋಚನ ಗೋಚತನು ಆಗಿ ಕುವರಣಂ ಬಂಧಿಸಿ ನೀನ್ ಆಚಾರನ್ ಎಂದು ಇಂತು ಇರೆ ಸೂಚಿಸಿದ ನೆರೆದ ಜಾತ್ರೆ ನೆರೆ ಕೇಳುವ ಇನೆಗಂ. ನೋಡಿ, ಇಷ್ಟೆಲ್ಲ
ಉದ್ವೇಗ ಒಳಗಾಗಿರ್ತಕ್ಕಂತಹ ರಾಜ ಯಾಕೆ ಉದ್ವೇಗ ಒಳಗಾಗ್ತಾನವ? ಅಭಯ ರುಚಿ ಇರ್ತಕ್ಕಂತಹ ಮಾತನ್ನು ಕೇಳ್ತಕ್ಕಂತಹ ಮಾರಿದತ್ತ ರಾಜ ಏನು ಮಾಡ್ತಾನೆ, ಉದ್ವೇಗಕ್ಕೆ ಒಳಗಾಗಿಬಿಡ್ತಾನೆ. ಆಗ 5ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರಪ್ಪ, ಆ ಚಂಡಮಾರಿ ಲೋಚನ ಗೋಚರತನು. ನೋಡಿ ಅಲ್ಲಿ ಏನು ದೇವಾಲಯದ ದೇವಿ ಇದ್ಲಲ್ಲ, ಯಾರು ಚಂಡಮಾರಿ ಅನ್ನುವಂತಹ ಇದ್ಲಲ್ಲ, ಅವಳು ಕೂಡ ಅಭಯ ರುಚಿ ಮಾತಿಗೆ ಏನಾಗ್ಬಿಟ್ಲು, ಪ್ರತ್ಯಕ್ಷ ಆಗ್ಬಿಟ್ಲು. ಲೋಚನ ಅಂದರೆ ಕಣ್ಣು. ಅಲ್ಲಿ ನಡೆದಿರ್ತಕ್ಕಂತಹ ಜನಸಮೂಹಕ್ಕೆ ಎಲ್ಲರ ಕಣ್ಣುಗಳಿಗೆ ಅವಳು ಗೋಚರ ಅಂದರೆ ಕಾಣುವಂಥದ್ದು. ಅವಳು ಏನಾಗ್ಬಿಟ್ಲು, ಕಾಣಲಿಕ್ಕೆ ಪ್ರಾರಂಭವಾದ ಅಂದರೆ ಎಲ್ಲರ ಕಣ್ಣಿಗೂ ದೃಷ್ಟಿ ಬೀರಿಲ್ಲ ಅಂದರೆ ಎಲ್ಲರ ಮುಂದೆ ಅವಳು ಗೋಚರ ದೇವಿ ಪ್ರತ್ಯಕ್ಷಳಾದಳು. ಅವಾಗ ಆ ಚಂಡಮಾರಿ ಏನು ಮಾಡಿದ್ಲು, ಎಲ್ಲರದ್ದು ಮುಂದೆ ಅವಳು ಪ್ರತ್ಯಕ್ಷ ಆದಲ್ಲ. ಆಗಿ ಪ್ರತ್ಯಕ್ಷ ಆಮೇಲೆ ಏನು ತಳಪಾಕಿ ಕುವರಣಂ ಬಂಧಿಸಿ, ಏನು ಈ ಅಭಯ ರುಚಿ ಮತ್ತು ಅಭಯಮತಿ ಇವನೇ ಇಬ್ಬರ ಮಕ್ಕಳನ್ನು ನೀನು ಬಂಧಿಸ್ಕೊಂಡು ಬಂದಿದೆಯಲ್ಲ, ನೀನು ಆಚಾರ್ಯನ್ ಎಂದು ಇಂತು ನೀನೇನು ದೊಡ್ಡ ಪಂಡಿತನೇ, ದೊಡ್ಡ ರಾಜ, ದೊಡ್ಡ ಆಚಾರ ಅಂತ ಅನಿಸ್ಕೊಳ್ಬೇಕಂತ ಮಾಡಿ ಅವರಿಬ್ಬರು ಅಭಯ ರುಚಿ ಮತ್ತು ಅಭಯಮತಿಯನ್ನು ಇಬ್ಬರನ್ನೂ ಬಂಧಿಸ್ಕೊಂಡು ಬಂದು ನೀನು ದೊಡ್ಡ ಆಚಾರ ಅಂತೇಳಿ ಅನ್ಕೋಬೇಕಂತ ಏನಾದರೂ ಮಾಡಿದೆಯೇನ? ಹಿರೇ ಸೂಚಿಸಿದ ನೆರೆದ ಜಾತ್ರೆ ನೆರೆ ಕೇಳುವ ನಿನಗೆ. ಅಲ್ಲಿ ಏನು ನಡೆದಿರ್ತಕ್ಕಂತಹ ಜನರಿಗೆ ಅವಳು ಏನು ಹೇಳಿದ್ಲು, ಚೆನ್ನಾಗಿ ಕೇಳಿಸ್ಕೋ ರಾಜ, ನೀನೇನು ಮಾಡಿದಿ, ಅವರ ಅಭಯ ರುಚಿ ಮತ್ತು ಅಭಯಮತಿಯನ್ನು ಇಬ್ಬರನ್ನೂ ಹಿಡ್ಕೊಂಡು ಬಂದಿದ್ದೀಯಲ್ಲ, ನೀನು ರಾಜ ಅಂತ ಅನ್ನಿಸ್ಕೊಂಡು, ಚಲೋ ರಾಜ ಅಂತ ಏನಾರು ಅನ್ನಿಸ್ಕೊಂಡಿಯೇನ ಅಂಥೇಳಿ ಅಲ್ಲಿ ನಡೆದಕ್ಕಂತಹ ಜನರ ಮುಂದೆ ಅವಳು ಹೇಳಿದ್ಲು. ನೋಡಿ ಮಕ್ಕಳೇ, ಸಿಂಪಲ್ಲಾಗಿ ಹೇಳ್ತೀನಿ. 5ನೇ ಪದ್ಯ ಭಾಗದಲ್ಲಿ ಏನಂತಾಳ, ಅಭಯಕುಮಾರ ಹೇಳ್ತಕ್ಕಂತಹ ಅಭಯ ರುಚಿ ಹೇಳ್ತಕ್ಕಂತಹ ಮಾತಿಗೆ ಆ ದೇವಾಲಯದ ದೇವಿಯಾಗಿರ್ತಕ್ಕಂತಹ ಚಂಡಮಾರಿ ದೇವಿ ಪ್ರತ್ಯಕ್ಷಳಾಗಿ ಅವ್ರೇನು ಇಬ್ಬರು ಮಕ್ಕಳನ್ನ ಹಿಡ್ಕೊಂಡ್ಬಂದಿರ್ತಾರೋ, ರುಚಿ ಮತ್ತು ಅಭಯಮತಿಯನ್ನು ಹಿಡ್ಕೊಂಡು ಬಂದಿರ್ತಲ್ಲ, ಅವೆರಡೂ ಮಕ್ಕಳನ್ನು ಹಿಡಿದುಕೊಂಡು ಬಂದಂತಹ ನೀನು ರಾಜನಾಗಿರ್ತಕ್ಕಂತಹ ಮಾರಿದತ್ತ ರಾಜನೇ, ನೀನು ಒಳ್ಳೆಯ ರಾಜ, ಒಳ್ಳೆಯ ಪಂಡಿತ ಅಥವಾ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ರಾಜ ಅಂತ ದಯ ಮಾಡಿದೇನ ಅಂತ ಹೇಳಿ ಅಲ್ಲಿ ನಡೆದಕ್ಕಂಥ ಏನು ಜಾತ್ರೆಯಲ್ಲಿ ನಡೆದಕ್ಕಂಥ ಅಷ್ಟೊಂದು ಜನರ ಮುಂದೆ ಅವಳು ಹೇಳ್ತಾಳ. ನೋಡಿ 6ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾಳೆ ಮುಂದು, ಪ್ರಜೆ ಎಲ್ಲಂ ಛಲಗಂಧ ಸ್ರಜ ತಂಡುಲ ಧೂಪ ದೀಪ ಚರು ತಾಂಬೂಲ ವಜ್ರದಿಂ ಪೂಜಿಸುವುದು ಜೀವಜಾತದಿಂದ ಎನಗೆ ಬಲಿಯನ್ ಇತ್ತೊಡೆ ಮುನಿವೆಂ. ನೋಡಿ ಅಲ್ಲಿ ನೆರೆದಕ್ಕಂತಹ ಪ್ರಜೆಗಳಿಗೆ ದೇವಿ ಪ್ರತ್ಯಕ್ಷಗಳಾಗಿ ಚಂಡಮಾರಿ ಪ್ರತ್ಯಕ್ಷಗಳಾಗಿ ಏನು ಎಚ್ಚರಿಕೆಯನ್ನು ಕೊಡ್ತಾಳಪ್ಪ ಅಂದ್ರೆ, ಪ್ರಜೆ ಎಲ್ಲ ಝಲಗನ. ನೋಡಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳು ಕೇಳ್ರಿ, ಇಲ್ಲಿ ನೀವೆಲ್ಲರೂ ನನ್ನನ್ನು ನೀವು ಪೂಜೆ ಮಾಡ್ಬೇಕಂದ್ರೆ ನರಬಲಿ ಪ್ರಾಣಿ ಬಲಿಯನ್ನು ಕೊಟ್ಟು ಪೂಜೆ ಮಾಡಬೇಡ್ರಿ. ನಾನು ಏನು ಹೇಳ್ತೇನಲ್ಲ ಅಷ್ಟು ಪೂಜೆ ಮಾಡಿದ್ರೆ ಸಾಕು, ನಾನು ಸಂತೃಪ್ತಳಾಗ್ತೀನಿ. ನೀವು ಯಾವ ರೀತಿ ಪೂಜೆ ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ಪ್ರಜೆಗಳು ಕೇಳ್ರಿ. ಝಲ ಅಂದರೆ ನೀರಿನಿಂದ, ಗಂಧ ಅಂತಂದ್ರೆ ಏನು ಗಂಧ ಅಂತ ಕರಿತೀವಲ್ಲ ಆ ಗಂಧದಿಂದ, ಸ್ರಜ ಅಂತಂದ್ರೆ ಹೂವು ಮಾಲೆ, ತಂಡುಲ ಅಂತಂದ್ರೆ ಏನು ಅಕ್ಕಿ, ಧೂಪ ದೀಪಗಳಿಂದ, ಚರು ಆಮೇಲೆ ಹವಿಸ್ಸು ಅಂತ ಕರಿತೀವಿ ನೋಡಿ, ಇದು ಹೋಮ ಹವನ ಮಾಡ್ತಿರ್ಬೇಕಾದ್ರೆ ಇವನ್ನೆಲ್ಲ ಉಪಯೋಗಿಸ್ತಾರೆ. ಅದಷ್ಟೇ ಅಲ್ಲದೆ ಕೂಡ ತಾಂಬೂಲ ವಜ್ರದಿ ಪೂಜಿಸುವುದು. ನೋಡು ನೀವು ನಮ್ಮನ್ನು ಸಮೂಹ ಎಂತೆ ರುಜ ಅಂತಂದ್ರೇನು ಸಮೂಹ, ನೀ ನಮ್ಮನ್ನ ಯಾವ ರೀತಿಯಾಗಿ ಪೂಜಿಸ್ಬೇಕು, ಜಲದಿಂದ, ನೀರಿನಿಂದ, ಗಂಧದಿಂದ, ಅಕ್ಕಿಯಿಂದ, ಧೂಪ ದೀಪಗಳಿಂದ ನೀನು ನಮ್ಮನ್ನ ಹವಿಸು ಹೋಮ ಹವನಗಳನ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲವನ್ನು ಬಳಸ್ತಾರೆ. ಆ ರೀತಿಯಾಗಿ ನೀವು ನಮ್ಮನ್ನು ಪೂಜೆಯನ್ನು ಮಾಡಬೇಕು. ಪೂಜಿಸುವುದು ಜೀವಜಾತದಿಂದ ಎನಗೆ ಬಲಿಯನ್ನು, ನೀನು ಈ ಜೀವಂತ ಇರ್ತಕ್ಕಂತಹ ಪ್ರಾಣಿ ಬಲಿಯನ್ನು, ನರಬಲಿಯನ್ನು ನೀವು ನನಗೆ ಕೊಟ್ಟಿದ್ದೆ ಆದರೆ ಇತ್ತೊಡೆ ಮುನಿಯಂ, ನಾನು ನಿಮ್ಮ ಮೇಲೆ ಏನು ಮಾಡ್ಕೊತೀನಿ, ಸಿಟ್ಟನ್ನು ಮಾಡ್ಕೊಳ್ತೀನಿ. ನೀವು ಯಾವುದೇ ಕಾರಣಕ್ಕೂ ನನಗೆ ಪ್ರಾಣಿ ಬಲಿಯನ್ನಾಗಲಿ ನರಬಲಿಯನ್ನಾಗಲಿ ನೀವು ನನಗೆ ಕೊಡಕ್ಕೆ ಹೋಗ್ಬೇಡ್ರಿ. ನನಗೆ ಕೇವಲ ನೀರಿನಿಂದ, ಗಂಧದಿಂದ, ಧೂಪ ದೀಪಗಳಿಂದ, ತಾಂಬೂಲದಿಂದ ನೀವೇನು ಮಾಡಿರಿ ನನ್ನ ಪೂಜೆ ಮಾಡಿದರೆ ಸಾಕು, ನಾನು ಅಷ್ಟಕ್ಕೇ ಸಂತೃಪ್ತಿ ಆಗ್ತೀನಿ, ನಿಮಗೆಲ್ಲರೂ ವರಪ್ರಸಾದವನ್ನು ಕೊಡ್ತೀನಿ ಅಂತೇಳಿ ಎಚ್ಚರಿಕೆನ ಕೊಡ್ತಾ ಇದ್ದಾಳೆ. ಯಾರು? ಆ ದೇವಾಲಯದ ದೇವಿಯಾಗಿರ್ತಕ್ಕಂಥ ಚಂಡಮಾರಿ. ನೋಡಿ ಮಕ್ಕಳು, ಸಿಂಪಲ್ಲಾಗಿ ಹೇಳ್ತೀನಿ. ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪ್ರಜೆಗಳಿಗೆ ಚಂಡಮಾರಿ ಆಲ್ರೆಡಿ ಏನಾಗಿರ್ತಾ ಪ್ರತ್ಯಕ್ಷ ಆಗ್ಬಿಟ್ಟಿರ್ತಾಳೆ. ಅವಳು ಏನು ಹೇಳ್ತಾಳಪ್ಪ ಅಂದ್ರೆ, ನೀವು ನನ್ನ ಪೂಜೆ ಮಾಡ್ಬೇಕಂದ್ರೆ ಕೇವಲ ಸಿಂಪಲ್ಲಾಗಿ ಪೂಜೆ ಮಾಡಿರಿ. ನನ್ನ ನೀರಿನಿಂದ, ಗಂಧದಿಂದ, ಅಕ್ಕಿಯಿಂದ, ತಾಂಬೂಲದಿಂದ ನೀವು ನನ್ನ ಪೂಜೆ ಮಾಡಿದರೆ ಸಾಕು. ಯಾವುದೇ ರೀತಿಯಂತಹ ಪ್ರಾಣಿ ಬಲಿ ನರಬಲಿಯನ್ನು ಕೊಡುವಂಥ ಅವಶ್ಯಕತೆ ನನಗೆ ಇಲ್ಲ. ಕೇವಲ ಧೂಪ ದೀಪಗಳಿಂದ ನಾನು ಪೂಜೆ ಮಾಡಿದರೂ ನಾನು ನಿಮ್ಗೆ ಅಷ್ಟೊಂದು ಖುಷಿ ಆಗ್ತೀನಿ. ಆದರೆ ನೀವೇನಾದ್ರು ನಂಗೆ ನರಬಲಿ ಪ್ರಾಣಿ ಬಲಿನ ಕೊಟ್ಟಿದ್ದೆ ಆದರೆ ನಾನು ನಿಮ್ಮ ಮೇಲೆ ಮುನಿವೆ ಅಂದರೆ ಸಿಟ್ಟನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ನೋಡಿ 7ನೇ ಪದ್ಯ ಭಾಗದಲ್ಲಿ ಏನಂತ ಹೇಳ್ತಾರೆ,
ಎಂದು ತಿರೋಹಿತೆ ಆದುಡೆ ತಂದು ಇರಿಸಿದ ಜೀವರಾಶಿಯಂ ಬಿಡಿಸಿ ಜನ ಆನಂದನರಂ ತನ್ನ ಅನುಜಯ ನಂದನರಂ ಮಾರಿದತ್ತ ವಿಭು ಲಾಲಿಸಿದಂ. ನೋಡಿ ಮಕ್ಕಳೇ, ಈ ಎರಡನೇ ಪದ್ಯಭಾಗದಲ್ಲಿ ಏನು ಹೇಳ್ತಾರೆ ಎಂದು ತಿರೋಹಿತೆ ಆದೊಡೆ. ನೋಡಿ, ತಿರೋಹಿತೆ ಅಂತಂದ್ರೆ ಮಾಯವಾಗುವಂಥದ್ದು. ಏನು ಆ ಚಂಡಮಾರಿ ದೇವಿ ಪ್ರತ್ಯಕ್ಷಳಾಗಿ ನನ್ನನ್ನು ಧೂಪ ದೀಪ ನೀರಿನಿಂದ ಗಂಧದಿಂದ ಹೂಮಾಲೆಯಿಂದ ಅಕ್ಕಿಯಿಂದ ತಾಂಬೂಲದಿಂದ ನೀವು ನನ್ನ ಪೂಜೆಯನ್ನು ಮಾಡಿದರೆ ಸಾಕು, ಯಾವುದೇ ಕಾರಣಕ್ಕೂ ನರಬಲಿ ಪ್ರಾಣಿ ಬಲಿಯನ್ನು ಕೊಟ್ಟರೆ ನಾನು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋತೀನಿ ಅಂತ ಹೇಳಿ ಏನು ಹೇಳಿದ್ಲಲ್ಲ, ಅವಳು ಏನು ಮಾಡಿದ್ಲು, ಈಗ ಮಾಯವಾಗಿಬಿಟ್ಲು. ಮಾಯವಾದ ನಂತರ ಆದೊಡೆ ಅಂದ್ರೆ ಅವಳು ಮಾಯವಾಗಿಬಿಟ್ಲು. ತಂದು ಇರಿಸಿದ ಜೀವರಾಶಿ ಆಗ ಆ ಮಾರಿದತ್ತ ರಾಜ ಏನಿದೆಲ್ಲ ಆತಲ್ಲಿ ಪ್ರಾಣಿ ಬಲಿಯನ್ನು ನರಬಲಿಯನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಹಲವಾರು ಪ್ರಾಣಿಗಳನ್ನ ತಂದಿರಿಸಿದ್ದ, ಆಮೇಲೆ ಮನುಷ್ಯರನ್ನು ಅಲ್ಲಿ ತಂದಿರಿಸಿದ್ದ. ಅವರನ್ನು ತಂದಿರಿಸಿರ್ತಕ್ಕಂತಹ ಜೀವರಾಶಿಯನ್ನು ಬಿಡಿಸಿಬಿಟ್ಟ. ಜನ ಆನಂದನರಂ ತನ್ನ. ಅವಾಗ ಜನ ಏನು ಮಾಡಿಬಿಟ್ರು, ಅಲ್ಲಿರ್ತಕ್ಕಂಥ ನಡೆದಿರ್ತಕ್ಕಂಥ ದೇವಾಲಯ ಸುತ್ತಮುತ್ತ ನಡೆದಿರ್ತಕ್ಕಂತಹ ಜನರೆಲ್ಲರೂ ಆನಂದದಿಂದ ಖುಷಿಯಿಂದ ಹೋಗ್ಬಿಟ್ರು. ನೀವು ಯಾವಾಗ ಪ್ರಾಣಿ ಬಲಿಯನ್ನು ನರಬಲಿಯನ್ನು ಮಾಡೋದಿಲ್ಲ ಅಂಥೇಳಿ ಎಲ್ಲ ಹಿಡ್ಕೊಂಡು ಬಂದಿರತಕ್ಕಂತಹ ಎಲ್ಲ ಜೀವರಾಶಿಯನ್ನು ಜೀವ ಸಂಕುಲವನ್ನು ಬಿಟ್ಟು ಕಳಿಸಿದಲ್ಲ ರಾಜ, ಬಿಟ್ಟು ಕಳಿಸಿದಾದ್ಮೇಲೆ ಅವರೆಲ್ಲರೂ ಏನು ಮಾಡಿದ್ರು, ತುಂಬ ಖುಷಿಯಿಂದ ಸಂತೋಷದಿಂದ ಅವ್ರು ಏನು ಮಾಡಿಬಿಟ್ರು, ಹೋಗ್ಬಿಟ್ರು. ತನ್ನ ಅನುಜಯ ನಂದನರಂ, ಏನು ಅಲ್ಲಿದ್ರಲ್ಲ ಯಾರು ಅಭಯಮತಿ ಮತ್ತು ಅಭಯ ರುಚಿಯನ್ನು ತನ್ನ ಅನುಜಯ ಅಂದರೆ ಸಹೋದರಿ, ತನ್ನ ಮಾರಿದತ್ತ ರಾಜ ತನ್ನ ಸಹೋದರಿ ಮಕ್ಕಳ ನಂದನರಂ ಅಂದ್ರೆ ಮಕ್ಕಳು, ಅನುಜಯ ಅಂದರೆ ಸಹೋದರಿ, ತನ್ನ ಸಹೋದರಿಯ ಮಕ್ಕಳನ್ನು ಯಾವ ರೀತಿಯಾಗಿ ಮುದ್ದಾಡಿಸ್ತಾನಲ್ಲ ಆ ರೀತಿಯಾಗಿ ಮಾರಿದತ್ತ ವಿಭು ಲಾಲಿಸಿದ. ನೋಡಿ, ತನ್ನ ತಂಗಿಯ ಮಕ್ಕಳನ್ನು ಯಾವ ರೀತಿಯಾಗಿ ಮುದ್ದಾಡಿಸ್ತಾನಲ್ಲ ಅದೇ ರೀತಿಯಾಗಿ ಅಭಯ ರುಚಿ ಮತ್ತು ಅಭಯಮತಿಯನ್ನು ಆತ ಮುದ್ದಾಡಿಸಿದ. ನೋಡಿ, ನಾವು ಇದನ್ನು ತಿಳ್ಕೊಳ್ಳೋದೇನಪ್ಪ ಅಂದ್ರೆ ಇಲ್ಲಿ ಮಾರಿದತ್ತ ರಾಜ ಹಿಂಸೆಯನ್ನು ಮಾಡುವುದನ್ನು ಬಿಟ್ಟು ಅಂತೇಳಿ ಅರ್ಥ. ನೋಡಿ, ಸಿಂಪಲ್ಲಾಗಿ 7ನೇ ಪದ್ಯಭಾಗದ ಏನು ಹೇಳ್ತಾ ಅಂತ ಹೇಳ್ತೀನಿ. ಏನಲ್ಲಿ ಪ್ರತ್ಯಕ್ಷರಾಗಿರ್ತಕ್ಕಂತಹ ಚಂಡಮಾರಿ ದೇವಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದರೆ ಸಾಕು, ಧೂಪ ದೀಪ ನೀರಿನಿಂದ ಗಂಧದಿಂದ ಪೂಜೆ ಮಾಡಿದರೆ ಸಾಕು, ನಂಗೆ ಪ್ರಾಣಿ ಬಲಿ ನರಬಲಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಏನು ಹೇಳಿ ಅವಳು ಮಾಯವಾಗಿಬಿಡ್ತಾಳೆ. ಮಾಯವಾದಂಥ ಸಂದರ್ಭದಲ್ಲಿ ಮಾರಿದತ್ತ ರಾಜ ಇಷ್ಟೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಅವನು ಏನು ಹೇಳ್ತಾನೆ, ಅಲ್ಲಿ ತಂದಿಟ್ಟಿರ್ತಕ್ಕಂಥ ಇಡೀ ಸಂಪೂರ್ಣ ಜೀವ ಸಂಕುಲವನ್ನು ಜೀವರಾಶಿಯನ್ನು ಬಿಡಿಸಿ ಕಳಿಸಿಬಿಡ್ತಾನೆ. ಆಗ ಈ ಥರ ರಾಜ್ಯ ಕಳಿಸಿರ್ತಕ್ಕಂತಹ ಸನ್ನಿವೇಶ ನೋಡಿರ್ತಕ್ಕಂತಹ ಅಲ್ಲಿದ್ದಂತಹ ಎಲ್ಲ ಜನರು ಏನು ಮಾಡ್ತಾರೆ, ಆವಾಗ ಆನಂದದಿಂದ ಖುಷಿಯಿಂದ ಸಂತೋಷದಿಂದ ತಮ್ಮ ತಮ್ಮ ಸ್ಥಳಗಳಿಗೆ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಹಾಗಾಗಿ ಹೋದಾದ ಮೇಲೆ ಅಲ್ಲಿ ಮಾರಿದತ್ತ ರಾಜ ತನ್ನ ತಂಗಿಯ ಮಕ್ಕಳನ್ನು ಯಾವ ರೀತಿಯಾಗಿ ಮುದ್ದಾಡ್ತಾನಲ್ಲ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಅಭಯ ರುಚಿ ಮತ್ತು ಅಭಯಮತಿಯನ್ನು ಅವರನ್ನು ಅಷ್ಟೇ ಪ್ರೀತಿಯಿಂದ ಆತ ಅಷ್ಟೇ ಆದರದಿಂದ ಅವರನ್ನು ಮುದ್ದಾಡ್ತಾನೆ ಎನ್ನುವಂಥದ್ದು. ನೋಡಿ, ಇನ್ನು ಮುಂದುವರೆದು 8ನೇ ಪದ್ಯಭಾಗದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಗುಡುಗುಡನೆ ಸುರಿಯುವ ಪನಿಯ ಒಡಬಂದ ಅಶುಭಕ್ಕೆ ಮಂಗಳ ಸ್ನಾನಮನ್ ಅಂದು ಒಡರಿಸೆ ಸೋದರ ಶಿಶುಗಳನ್ ಒಡಳುಳ್ ಮಡಗುವಿನಂ ಅಪ್ಪಿ ಬೆಚ್ಚನೆ ಸುಯಿದಂ. ನೋಡಿ, ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಕವಿ ತುಂಬ ಅದ್ಭುತವಾಗಿ ವರ್ಣನೆಯನ್ನು ಕೊಡ್ತಾನೆ ಜನ್ನ ಕವಿ. ನೋಡಿ, ಆತ ಪ್ರಭು ಆಗಿರ್ತಕ್ಕಂಥ ಮಾರಿದತ್ತ ಪ್ರಭು ಏನು ಮಾಡ್ತಾನೆ, ಅವರನ್ನು ಏನು ಅವಳು ಪ್ರತ್ಯಕ್ಷಳಾಗಿ ಮಾಯವಾಗಿ ಹೋಗ್ಬಿಡ್ತಾಳಲ್ಲ ಚಂಡಮಾರಿ, ಮಾಯವಾಗಿ ಹೋದ ತಕ್ಷಣ ಅಲ್ಲಿ ಜನರನ್ನು ಸಂತೋಷಪಡಿಸ್ತಾನೆ. ಯಾವ ರೀತಿಯಾಗಿ ತಾನು ಹಿಡಿದುಕೊಂಡು ಬಂದಿರತಕ್ಕಂಥ ಇಡೀ ಜೀವರಾಶಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ಅವರನ್ನು ಸಂಪೂರ್ಣವಾಗಿ ಆನಂದವನ್ನು ಪಡಿಸಿ ಅವರು ಹೋದಾದ್ಮೇಲೆ ಅಲ್ಲಿರ್ತಕ್ಕಂಥ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಖುಷಿಯಿಂದ ಏನು ಮಾಡ್ತಾನೆ, ತಂಗಿಯ ಮಕ್ಕಳನ್ನು ಯಾವ ರೀತಿ ಮುದ್ದಾಡ್ತಾನಲ್ಲ ಅದೇ ರೀತಿಯಾಗಿ ಮುದ್ದಾಡ್ತಿರ್ತಾನೆ. ಅವಾಗ ಮುದ್ದಾಡಿದಾದ ಮೇಲೆ ಆತನ ಕಣ್ಣೊಳಗೆ ಹೆಂಗೆ ಗುಡುಗುಡನೆ ಸುರಿಯುವ ಕಣ್ಣ ಪನಿಯ ಒಡಬಂದ. ನೋಡಿ, ಇಲ್ಲಿ ಕವಿ ಜನ್ನ ಕವಿ ಎಷ್ಟು ಅದ್ಭುತವಾಗಿ ಸುಮ್ಮನೆ ಒಂದು ಹನಿ ಕಣ್ಣೀರು ಆನಂದ ಬಾಷ್ಪ ಅಂತಾರೆ ನೋಡಿ, ಈ ಮನೆಯಲ್ಲಿ ಏನಾದರೂ ಆ ರೀತಿ ಬರಲ್ಲ. ಗುಡುಗುಡು ಜೋರಾಗಿ ಮಳೆ ಇರ್ತಿರ್ಬೇಕಾದ್ರೆ ಗುಡುಗುಡು ಸದ್ದು ಹೇಗೆ ಬರುತ್ತೆ ಆ ರೀತಿ ಆತನ ಕಣ್ಣೀರಿನ ಹನಿ ಹಂಗೆ ಸಪ್ಪಳ ಮಾಡ್ತಿತ್ತಂತೆ, ಸದ್ದು ಮಾಡ್ತಿತ್ತಂತೆ, ಗುಡುಗುಡು ಅಂತೆ. ಗುಡುಗುಡು ಸುರಿಯುವ ಕಣ್ಣ ಪನಿಯ ಅಂದರೆ ಕಣ್ಣೀರಿನ ಹನಿ ಆಗ್ತಿತ್ತು. ಗುಡುಗುಡು ಅನ್ನುವಂಥ ಸೌಂಡನ್ನು ಶಬ್ದವನ್ನು ಮಾಡಿ ಹೊರಬಂದಂಥ ಬಂದ ಅಶುಭಕ್ಕೆ ಮಂಗಳ ಸ್ನಾನಮನ್. ಅವಾಗ ಏನು ಇಷ್ಟು ದಿನ ನಾನು ಇಷ್ಟು ವರ್ಷಗಳ ಕಾಲ ಹಲವಾರು ತಪ್ಪುಗಳನ್ನು ಏನು ಸಾಕಷ್ಟು ತಪ್ಪುಗಳನ್ನ ಏನು ಮಾಡ್ಕೊಂಡು ಬಂದಿದ್ದೆನಲ್ಲ ಅದೆಲ್ಲವೂ ಕೂಡ ಇನ್ಮೇಲೆ ಆಯಿತು ನಂದು ತೊಳೆದು ಹೋಗಿ ನನಗೆ ಮಂಗಳ ಸ್ನಾನ ಆದಂಗೆ ಆಯಿತು. ನನಗೆ ಎಲ್ಲವೂ ಕೂಡ ನಾನು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ಏನಾಯಿತು ನಿವಾರಣೆ ಆದಂಗೆ ಆಯಿತು ಅಂಥೇಳಿ ಅಂದ್ಕೊಂಡು ಒಡರಿಸಿ ಸೋದರ ಶಿಶುಗಳನ್ನು ನೋಡಿ, ಆ ಒಡರಿಸೆ ಅಂತಂದರೆ ಉಂಟಾಗಲ್ಲ. ಅವಾಗ ಅವ ಏನು ಮಾಡ್ತು, ತನ್ನ ಮನಸ್ಸಿಗೆ ಆನಂದ ಉಂಟಾಗ್ತತಿ. ಏನಂತ ನಾನು ಇಷ್ಟು ದಿನ ಮಾಡಿರ್ತಕ್ಕಂತಹ ಪಾಪ ಪುಣ್ಯ ಎಲ್ಲ ಪಾಪ ಏನಿತ್ತಲ್ಲ ಅದೆಲ್ಲ
ಎಲ್ಲವೂ ಕೂಡ ತೊಳೆದು ಹೋಗ್ಬಿಡ್ತು. ಈ ಗುಡುಗುಡು ಅನ್ನುವಂಥ ಒಂದು ಸೌಂಡ್ ಮಾಡ್ತಾ ಬರ್ತಕ್ಕಂತಹ ಈ ಕಣ್ಣೀರಿನ ಹನಿಯಿಂದ ಎಲ್ಲ ಸಂಪೂರ್ಣವಾಗಿ ತೊಳೆದು ಹೋಗ್ಬಿಡ್ತು. ಅಲ್ಲೇನು ಸೋದರ ಶಿಶುಗಳು ಏನಿದೆ ಅಭಯ ರುಚಿ ಮತ್ತು ಅಭಯಮತಿ ಅವರನ್ನು ಒಡಲೊಳಲ್ ಮಡುಕುವಿನಂ ಅಪ್ಪಿ ಬೆಚ್ಚನೆ ಸುಯ್ದಂ. ನೋಡಿ, ಮಡು ಅಂದರೆ ಅಡಗಿಸುತ್ತನ್ನ ಒಂಥರ ಮಡಿಲೊಳಗೆ ನೋಡಿ, ಮನೆಯಲ್ಲಿ ಯಾರಾದರೂ ಬಂದು ಸಣ್ಣ ಮಕ್ಕಳನ್ನ ಕರೆದು ತಮ್ಮ ಹೊಟ್ಟೆಗೆ ಅಪ್ಪಿಕೊಂಡು ಚೆನ್ನಾಗಿದ್ದಾರೆ ಮಕ್ಕಳೇ, ಹೇಗಿದ್ದಾರೆ ಏನಂತ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಮಾರಿದತ್ತ ರಾಜ ಏನು ಮಾಡಿದ, ಆ ಸೋದರ ಶಿಶುಗಳು ಯಾರು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಇಬ್ಬರನ್ನು ಕರೆದುಕೊಂಡು ಗಟ್ಟಿಯಾಗಿ ಅಪ್ಕೊಂಡು ಒಂಥರ ಸುಖವನ್ನು ಅನುಭವಿಸ್ತಾನೆ. ಏನಂತ, ನನಗೆ ನನ್ನ ಜೀವನದಲ್ಲಿ ಇಷ್ಟೇನ ಮಾಡಿರ್ತಕ್ಕಂತಹ ಪಾಪವನ್ನು ಎಲ್ಲವೂ ತೊಳೆದು ಹಾಕಿಬಿಟ್ಟೆಪ್ಪ ಅಂತೇಳಿ, ಅಂದರೆ ನನಗೆ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನನಗೆ ಇನ್ಮೇಲಿಂದ ಸಿಕ್ತು ಅನ್ನುವಂತಹ ಭಾವನೆಯನ್ನು ಇಲ್ಲಿ ರಾಜ ವ್ಯಕ್ತಪಡಿಸ್ತಾನೆ. ನೋಡಿ ಮಕ್ಕಳು, ಸಿಂಪಲ್ಲಾಗಿ ಹೇಳ್ತೀನಿ. ಕವಿ ಏನು ಹೇಳ್ತಾನಪ್ಪ ಅಂದ್ರೆ, ಇಷ್ಟು ದಿನಗಳ ಕಾಲ ಮಾಡಿರ್ತಕ್ಕಂತಹ ಮಾರಿದತ್ತ ಹಲವಾರು ಪಾಪಗಳನ್ನು ತೊಳೆದು ಹಾಕುವಂಥ ಅಭಯ ರುಚಿ ಮಾತನ್ನು ಕೇಳಿದಂತಹ ಮಾರಿದತ್ತ ಏನು ಮಾಡಿಬಿಡ್ತಾನೆ, ನಾನು ಅವನ ಕಣ್ಣೀರನ್ನು ಹನಿ ಗುಡುಗುಡು ಅನ್ನುವಂತಹ ಶಬ್ದವನ್ನು ಮಾಡಿ ಹೊರಬಂತು. ಆ ಶಬ್ದದಿಂದ ನಾನು ಇಷ್ಟು ದಿನಗಳ ಕಾಲ ಮಾಡಿರ್ತಕ್ಕಂತಹ ಪಾಪಗಳು ಮಂಗಳ ಸ್ನಾನಮಾಗಿ ಅದೆಲ್ಲವೂ ಮುಗಿದು ಹೋಗ್ಬಿಡ್ತು, ತೊಳೆದು ಹೋಗ್ಬಿಡ್ತು, ನನ್ನ ಪಾಪ ಎಲ್ಲ ತೊಳೆದು ಹೋಗ್ಬಿಡ್ತಂತೆ ಅಂದ್ಕೊಂಡು ಅಲ್ಲಿರ್ತಕ್ಕಂಥ ಅಭಯ ರುಚಿ ಮತ್ತು ಅಭಯಮತಿಯನ್ನು ಇಬ್ಬರನ್ನ ಇಬ್ಬರನ್ನು ಕರೆದುಕೊಂಡು ತನ್ನ ಹೊಟ್ಟೆಗೆ ಹಪ್ಪಿಕೊಂಡು ಬಿಕ್ಕಿದಪ್ಕೊಳ್ತಾನೆ. ಒಂಥರ ನೆಮ್ಮದಿಯನ್ನು ಕಾಣ್ತಾನೆ. ನನ್ನ ಜೀವನದಲ್ಲಿ ನಾನು ಇನ್ನು ಮುಂದೆ ಆದರೂ ನಾನು ಒಳ್ಳೆಯದನ್ನು ಮಾಡಬೇಕಪ್ಪ ಅಂಥೇಳಿ ನೆಮ್ಮದಿಯನ್ನು ಕಾಣುವಂಥ ಒಂದು ಬಗೆಯನ್ನು ಕವಿಗಳು ಇಲ್ಲಿ ತುಂಬ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಮುಂದೆ ನೋಡಿ, 9ನೇ ಪದ್ಯಭಾಗ. ತಾನ್ ಅಂದುವರೆಗಂ ಒದಗಿಸಿದ ಏನಂಗಳಿಗೆ ಆಳ್ಕಿ ಕುಸುಮದತ್ತಂಗೆ ಧರಿತ್ರಿನಾಥ್ ಪದವಿಯಂ ಕೊಟ್ಟು ಆ ನರಪತಿ ಬಳಿಕ ದೀಕ್ಷೆಯಂ ಕೈಕೊಣಂ. ಈ 9ನೇ ಪದ್ಯಭಾಗದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ತಾನು ಅಂದುವರೆಗೆ ನೋಡಿ, ಇಲ್ಲಿವರೆಗೆ ಏನು ಮಾಡಿದ ಅವ ತನ್ನ ಸೋದರ ಶಿಶುಗಳನ್ನ ಅಭಯ ರುಚಿ ಮತ್ತು ಅಭಯಮತಿಯನ್ನು ಅವ ಒಂಥರ ಅವ್ರನ್ನ ಅಪ್ಪಿಕೊಂಡು ತನ್ನ ಜೀವನದಲ್ಲಿ ಇಷ್ಟು ದಿನ ಮಾಡಿರ್ತಕ್ಕಂಥ ಎಲ್ಲ ಪಾಪ ಪುಣ್ಯಗಳನ್ನ ಕಣ್ಣೀರಿನ ಹನಿ ಮುಖಾಂತರ ಏನು ತೊಳೆದು ಹೋಗ್ಬಿಡ್ತಲ್ಲ, ಇನ್ನು ಮುಂದಾದರೂ ನಾನು ನೆಮ್ಮದಿಯಿಂದ ಶಾಂತಿಯಿಂದ ನನ್ನ ಜೀವನವನ್ನು ನಡೆಸ್ತೀನಿ, ಯಾವುದೇ ರೀತಿಯಾದಂಥ ನರಬಲಿ ಪ್ರಾಣಿ ಬಲಿಯನ್ನು ನಾನು ಹಿಂಸೆಯನ್ನು ಮಾಡುವುದಿಲ್ಲ ಅಂತ ಅಂದ್ಕೊಂಡು ಅಪ್ಕೊಂಡು ಒಂಥರ ನೆಮ್ಮದಿಯನ್ನು ಪಟ್ಕೊಂಡು ಆಗ್ತಾನೆ. ಅದಾದಮೇಲೆ ತಾನು ಅಂದುವರೆಗೆ ಒದಗಿಸಿದ ಏನಂಗಳಿಗೆ ನಾನು ಇಲ್ಲಿವರೆಗೂ ಏನು ಅಂದ್ಕೊಂಡಿನ ಎಲ್ಲವೂ ಕೂಡ ಏನಾಗ್ಬಿಡ್ತು, ನಿವಾರಣೆ ಆಗೋಗ್ಬಿಡ್ತು. ಆಳ್ಕಿ ಕುಸುಮ ದತ್ತಂಗೆ ಧರಿತ್ರನಾಥ್ ಪದವಿಯನ್ನು ಕೊಟ್ಟು, ಏನು ಕುಸುಮ ದತ್ತ ಯಾರು, ಕುಸುಮಾವಳಿ ಈಕೆ ಯಶೋಮತಿಯ ಪತ್ನಿ, ಅಂದರೆ ಅಭಯಮತಿ ಮತ್ತು ಅಭಯ ರುಚಿಯವರ ತಾಯಿ. ಅವ್ರಿಗೆ ಏನು ಮಾಡಿಬಿಡ್ತಾನೆ, ಧರಿತ್ರಿನಾಥ ಇಡೀ ಭೂಮಿಯನ್ನು, ನಾಥ್ ಅಂದರೆ ಒಡೆಯ, ಇಡೀ ಭೂಮಿಯನ್ನು ಏನು ಮಾಡ್ತಾನೆ, ಅವರಿಗೆ ಪದವಿಯಮ್ಮ ಬಹುಮಾನವನ್ನಾಗಿ ಉಡುಗೊರೆಯನ್ನಾಗಿ ಕೊಡ್ತಾನೆ. ಆ ನರಪತಿ ಬಳಿಕ ದೀಕ್ಷೆಯಂ ಕೈಕೊಂಡ. ನೋಡಿ, ಅದಾದ ಮೇಲೆ ಅವರಿಗೆ ಅವನ್ನೆಲ್ಲ ಉಡುಗೊರೆಯನ್ನು ಕೊಟ್ಟ ಆದಮೇಲೆ ಏನು ಮಾಡಿಬಿಡ್ತಾನೆ, ಮಾರಿದತ್ತ ರಾಜ ತನ್ನ ಜೀವನದಲ್ಲಿ ದೀಕ್ಷೆಯನ್ನು ಪಡ್ಕೊಳ್ತಾನೆ, ತಪಸ್ಸನ್ನು ಪಡ್ಕೊಳ್ಳಿಕ್ಕೆ ಮುಂದಾಗ್ತಾನೆ. ನಾನು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಮಾಡುವುದಿಲ್ಲ, ನಾನು ಸಾಧ್ಯವಾದಷ್ಟು ನಾನು ಒಳ್ಳೆಯದನ್ನು ಮಾಡ್ತೀನಿ, ಹೊರತು ನಾನು ಇನ್ನು ಯಾವುದೇ ಕೆಟ್ಟ ಕೆಲಸಗಳನ್ನು ನಾನು ಮಾಡುವುದಿಲ್ಲ ಅಂತ ಅಂದ್ಕೊಂಡು ಅವೇನು ಮಾಡ್ತಾನೆ, ದೀಕ್ಷೆಯನ್ನು ಕೈಗೊಳ್ತಾನೆ. ನೋಡಿ ಮಕ್ಕಳೇ, ಸಿಂಪಲ್ಲಾಗಿ ಹೇಳೋದು ಏನಪ್ಪ ಅಂತಂದರೆ, ಈ 9ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ, ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪಾಪ ಪುಣ್ಯಗಳು ಎಲ್ಲವೂ ಏನು ನಾನು ಮಂಗಳ ಸ್ನಾನದಿಂದ ಕಣ್ಣೀರಿನ ಹನಿಯಿಂದ ಎಲ್ಲವೂ ತೊಳೆದು ಹೋಗ್ಬಿಡ್ತು, ನಾನು ಅಂತೇಳಿ ತೊಳೆದು ಹೋಗ್ಬಿಡ್ತು ಅಂತ ಅಲ್ಲಿರ್ತಕ್ಕಂಥ ಅಭಯ ರುಚಿ ಮತ್ತು ಅಭಯಮತೆಯನ್ನು ಹಾಕ್ಕೊಂಡು ನನ್ನ ಜೀವನದಲ್ಲಿ ಒಂಥರ ನೆಮ್ಮದಿಯನ್ನು ನಾನು ಕಂಡುಕೊಂಡೆ ಅಂತ ಅಂದ್ಕೊಂಡು ನಾನು ಇದುವರೆಗೆ ಮಾಡಿದಂಥ ಎಲ್ಲ ಪಾಪ ಪುಣ್ಯಗಳು ಸಂಪೂರ್ಣವಾಗಿ ಎಲ್ಲ ತೊಳೆದೋಗ್ಬಿಟ್ರು ಅಂತೇಳಿ ಅಂದ್ಕೊಂಡು ಅಭಯ ರುಚಿ ಮತ್ತು ಅಭಯಮತಿಯರ ತಾಯಿಯಾಗಿರ್ತಕ್ಕಂತಹ ಕುಸುಮಾವಳಿಗೆ ಏನು ಮಾಡಿಬಿಡ್ತಾನೆ, ಇಡೀ ಭೂಮಿಯ ಒಡೆಯನ್ನು, ನಾತಂದ್ರೆ ಒಡೆಯ ಇಡೀ ಭೂಮಿಯನ್ನು ಅವರಿಗೆ ಉಡುಗೊರೆಯಾಗಿ ಪದವಿಯನ್ನು ಕೊಟ್ಟು, ನಾನು ನನ್ನ ಜೀವನದಲ್ಲಿ ಮುಂದೆ ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಮಾಡುವುದಿಲ್ಲ, ನಾನು ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡ್ತೀನಿ, ಹೊತ್ತು ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ನರಬಲಿ ಪ್ರಾಣಿ ಬಲಿ ಇದು ಯಾವುದನ್ನು ನಾನು ಮಾಡುವುದಿಲ್ಲ ಅಂತ ಅಂದ್ಕೊಂಡು ದೀಕ್ಷೆಯನ್ನು ತೆಗೆದುಕೊಳ್ತಾನೆ, ತಪಸ್ಸನ್ನು ಮಾಡಲಿಕ್ಕೆ ಆತ ಮುಂದಾಗ್ತಾನೆ. 10ನೇ ಪದ್ಯಭಾಗದಲ್ಲಿ ಕೆಲ ಕಾಲಂ ಉಗ್ರತಪಮಂ ಸಲ್ಲಿಸಿ ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ನೆಲೆ ಆಗ ಮಾರಿದತ್ತಂ ಕಲಿಯಂ ಊದಲಿಸುವಂತೆ ದೇವನೇ ಆದಂ. ನೋಡಿ, 10ನೇ ಪದ್ಯಭಾಗ ಏನಪ್ಪ ಅಂದ್ರೆ, ಕೆಲ ಕಾಲಂ ಉಗ್ರ ತಪಂ ಸಲ್ಲಿಸಿ ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ನೆಲೆ ಆಗೆ ಮಾರಿದತ್ತಂ ಕಲಿಯಂ ಊದಲಿಸುವಂತೆ ದೇವನೇ ಆದಂ. ನೋಡಿ, ಕೆಲ ಕಾಲಂ ಅಂದರೆ ಹಲವಾರು ಕಾಲಗಳ ಕಾಲ ಅವೇನು ಮಾಡ್ಯ ದೀಕ್ಷೆಯನ್ನು ಪಡೆದುಕೊಂಡು ಅವೇನು ಮಾಡ್ತಾನೆ, ತನ್ನ ತಪ್ಪಿನ ಅರಿವಾಗಿ ನಾನು ಯಾವುದೇ ರೀತಿಯ ನರಬಲಿಯನ್ನು ಪ್ರಾಣಿ ಬಲಿಯನ್ನು ಕೊಡೋದಿಲ್ಲ, ಇಷ್ಟು ದಿನ ಮಾಡಿರ್ತಕ್ಕಂತಹ ತಪ್ಪಿಗೆ ನಾನು ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸನ್ನು ಮಾಡ್ತೀನಿ ಅಂತ ದೀಕ್ಷೆಯನ್ನು ತೆಗೆದುಕೊಂಡಿರ್ತಾನೆ. ಹೀಗಾಗಿ ಕೆಲ ಕಾಲಂ ಉಗ್ರ ತಪಂ
ಸಲ್ಲಿಸಿ ನೋಡಿ. ಕೆಲವು ವರ್ಷಗಳ ಕಾಲ ಅಥವಾ ಉಗ್ರವಾದಂತಹ ಕಠಿಣ ಆಗಿರ್ತಕ್ಕಂತಹ ತಪಸ್ಸನ್ನು ತಪಸ್ಸನ್ನು ಮಾಡ್ತಾನೆ. ಆ ಕಠಿಣಕರವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿಕೊಂಡು ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ನೆಲೆ ನೋಡಿ. ಸಮಾಧಿಯೊಳಗೆ ಮುಡಿಪಿ ಅಂದ್ರೆ ಆ ಸಮಾಧಿಯೊಳಗೆ ಜೀವಂತವಾಗಿದ್ದ, ಪ್ರಜ್ಞಾಹೀನನಾಗಿದ್ದ, ಪ್ರಜ್ಞೆಯನ್ನು ಕಳ್ಕೊಂಡು ಹಲವಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿರ್ತಕ್ಕಂತಹ ಮಾರಿದತ್ತ ರಾಜ ಆ ಸಮಾಧಿ ಒಳಗೆ ಹೆಂಗಿದಪ್ಪ ಅಂದ್ರೆ ಪ್ರಜ್ಞಾಹೀನನಾಗಿದೆ. ಜೀವ ಇತ್ತು, ಸತ್ತಿರಲಿಲ್ಲ, ಜೀವ ಇತ್ತು. ಹೀಗಾಗಿ ಪ್ರಜ್ಞಾಹೀನನಾಗಿ ಅವ ಏನಾಗಿತ್ತಪ್ಪ ಅಂದ್ರೆ ಆ ಮೂರನೆಯ ದಿನ ಏನು ಮಾಡಿದ, ದಿವಂ ನೆಲೆ ಅಂತಂದ್ರೆ ಮೂರನೆಯ ದಿನ ಆತ ದಿವಂ ಅಂದರೆ ಸ್ವರ್ಗವಾಸಿ ಅಂದ್ರೆ ಮೂರನೇ ದಿನ ಆತ ಏನು ಮಾಡಿದ, ಸತ್ತು ಹೋಗ್ಬಿಟ್ಟ. ಅದಾದಮೇಲೆ ಆಗ ಮಾರಿದ ತಮ್ಮ ಕಲಿಯ ಮೂದಲಿಸುವಂತೆ ದೇವನೇ ಆದಮ್ ನೋಡಿ. ಆ ಸಮಾಧಿ ಒಳಗೆ ಮೂರನೇ ಹಲವಾರು ವರ್ಷಗಳ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದ. ಯಾಕೆ ಮಾಡಿದ? ತಾನು ಮಾಡಿರ್ತಕ್ಕಂತಹ ಪಾಪ ಕೃತ್ಯಗಳೆಲ್ಲವೂ ನಿವಾರಣೆ ಆಗಬೇಕನ್ನುವಂತಹ ಉದ್ದೇಶದಿಂದ ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿರ್ತಕ್ಕಂಥ ಮಾರಿದತ್ತ ಹೇಗೆ ಹೋದಪ್ಪ ಸ್ವರ್ಗಕ್ಕೆ ಅಂತಂದ್ರೆ ಕಲಿಪುರುಷನಾಗಿ ಹೋದ. ಅಂದರೆ ಕಲಿಯುಗದ ಅಧಿಪತಿಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ಕೊನೆಯ ಅವತಾರ ಅಂತ ಕರಿತೀವಿ, 10ನೇ ಅವತಾರ ಅಂತ ಕರಿತೀವಿ. ಆ 10ನೇ ಅವತಾರ ಆಗಿರ್ತಕ್ಕಂತಹ ಆತ ಮಾರಿದತ್ತ ಕಲಿಯುಗದ ಕಲಿಪುರುಷನಾಗಿ ದೇವನೇ ಆಗಿಬಿಟ್ಟ, ದೇವರೇ ಆಗಿಬಿಟ್ಟ ಅಂತೆ ಈ 10ನೇ ಪದ್ಯ ಭಾಗದ ಸಾರಾಂಶ. ಮಕ್ಕಳು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಹಲವಾರು ತಾನು ಮಾಡಿರ್ತಕ್ಕಂತಹ ಪಾಪಕೃತ್ಯಗಳನ್ನೆಲ್ಲವನ್ನು ನಿವಾರಣೆ ಮಾಡುವಂಥ ಉದ್ದೇಶದಿಂದ ಆತ ದೀಕ್ಷೆಯನ್ನು ತೆಗೆದುಕೊಳ್ತಾನೆ. ದೀಕ್ಷೆ ತಾನಿರ್ತಕ್ಕಂಥ ಆಸ್ತಿ ಅಂತಸ್ತಾನೆ ಎಲ್ಲವನ್ನೂ ಕೂಡ ಅಭಯ ರುಚಿ ಅಭಯಮತಿಯರಿಗೆ ಕೊಟ್ಟು ಉಡುಗೊರೆಯಾಗಿ ಕೊಟ್ಟು ಆತ ಏನು ಮಾಡ್ತಾನೆ, ತಪಸ್ಸನ್ನು ಮಾಡಲಿಕ್ಕೆ ದೀಕ್ಷೆಯನ್ನು ತೆಗೆದುಕೊಂಡು ಹಲವಾರು ವರ್ಷಗಳ ಕಠಿಣಕರವಾಗಿರ್ತಕ್ಕಂತಹ ತಪಸ್ಸನ್ನು, ಉಗ್ರತರವಾಗಿರ್ತಕ್ಕಂತಹ ತಪಸ್ಸನ್ನು ಆಚರಿಸಿ ಸಮಾಧಿಯೊಳಗೆ ಪ್ರಜ್ಞಾಹೀನನಾಗಿ ಅಂದರೆ ತಪಸ್ಸನ್ನು ಆಚರಿಸಿ ಬಿಡಿದ. ಯಾವುದೂ ಬೇಡಪ್ಪ, ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ಇದ್ದರೆ ಸಾಕು, ನಾವು ಮಾಡಿರೋಂಥ ತಪ್ಪುಗಳಿಗೆ ನಿವಾರಣೆ ಆಗಿ ನಾನು ಸ್ವರ್ಗಸ್ಥ ಆಗಬೇಕನ್ನುವಂಥ ಉದ್ದೇಶದಿಂದ ಆತ ಸ್ವರ್ಗವಾಸಿಯಾಗಿದ್ದ. ಹೇಗೆ ಸ್ವರ್ಗಕ್ಕೆ ಹೋದಪ್ಪ ಅಂದ್ರೆ ಮಾರಿದತ್ತ ರಾಜ ಕಲಿಯುಗದ ಅಧಿಪತಿಯಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಕೊನೆಯ ಅವತಾರ 10ನೇ ಅವತಾರ ಅಂತ ಕರಿತೀವಿ ಕಲಿಪುರುಷ, ಆ ರೀತಿಯಾಗಿ ಆತ ದೇವರ ಆಗಿಬಿಟ್ಟ ಅನ್ನುವಂಥದ್ದು ಈ 10ನೇ ಪದ್ಯ ಭಾಗದ ಸಾರಾಂಶ. ಮಕ್ಕಳೇ, ಇಂದಿನ ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ನೀವು ಅದೇ ರೀತಿ ಸಪೋರ್ಟ್ ಮಾಡಿ, ಸಹಾಯ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ತರಗತಿಯನ್ನು ಮುಗಿಸುವಂಥ ಸಮಯ. ನಾಳೆಯ ದಿನ ಈ ಪ್ರಸ್ತುತ ಬಲಿಯ ನಿತ್ತೊಡೆ ಮುನಿವೆಮ್ಮನ್ನುವಂತಹ ಪ್ರಸ್ತುತ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನಿಮ್ಮ ನಾಳೆ ದಿನ ತರಗತಿಯಲ್ಲಿ ಬಿಡಿಸೋಣ. ಇಂದಿನ ತರಗತಿಯನ್ನು ನೀವೆಲ್ಲರೂ ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ.